ಪಡ್ಕೊಳ್ತಾ ಹೋಗ್ತೀನಿ. ಇನ್ನ ಕೆಲವೇ ಕ್ಷಣದಲ್ಲಿ ಬೆಳಗಾವಿಗೆ ಸಿಟಿ ರವಿ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ಆಲ್ರೆಡಿ ಬೆಳಗಾವಿ ಸಿಟಿ ಹತ್ತತ್ರನೇ ಇರುವಂತದ್ದು. ಸಿಟಿ ರವಿ ಅವರನ್ನ ಕರ್ಕೊಂಡ್ ಬರ್ತಾ ಇದ್ದಂತ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಹಾಜರಿಗೂ ಮುನ್ನ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗುತ್ತೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆಯಲ್ಲ, ಬಿಮ್ಸ್ ಆಸ್ಪತ್ರೆ, ಅಲ್ಲಿ ಮೆಡಿಕಲ್ ಟೆಸ್ಟ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆಸ್ಪತ್ರೆ ಸುತ್ತಮುತ್ತ ಭಾರಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿರುವಂಥದ್ದು. ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ಕೋರ್ಟ್ ಬಳಿ ಬಂದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಯಾವುದೇ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾರೆ, ಅದು ಪ್ರೊಸೀಜರ್. ಸೊ ಹೀಗಾಗಿ ಸಿಟಿ ರವಿ ಅವರನ್ನ ಪ್ರೊಸೀಜರ್ ಪ್ರಕಾರ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗತ್ತೆ. ದೃಶ್ಯಾವಳಿಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಸಿಟಿ ರವಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದಂಥದ್ದನ್ನ ಇನ್ನೇನು ಕೆಲವೇ ಹೊತ್ತಾಗಬಹುದು, ಇನ್ನೊಂದು 10 ನಿಮಿಷ ಆಗಬಹುದು ಅಂತ ಕಾಣಿಸುತ್ತೆ. ಇನ್ನೊಂದು ಕಡೆ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಕೋರ್ಟ್ ಆವರಣದಲ್ಲಿದ್ದಾರೆ. ಬೆಳಗಾವಿಯ ಕೋರ್ಟ್ ಆವರಣಕ್ಕೆ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಅಲ್ಲಿರುವಂಥ ವಕೀಲರ ಜೊತೆನೂ ಕೂಡ ಚರ್ಚೆಯನ್ನ ಮಾಡಲಾಗ್ತದೆ. ವಾಟ್ ನೆಕ್ಸ್ಟ್ ಏನು ಮಾಡ್ಬೋದು ಅಂತೆಲ್ಲ. ಅವರಿಗೆ ಸಾಕಷ್ಟು ಜನ MLCಗಳು MLAಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಅಲ್ಲಿ ಬೆಳಗಾವಿಯ ಕೋರ್ಟ್ ಆವರಣವನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಸಂಜಯ್ ಪಾಟೀಲ್ ಅವರು ಕೂಡ ಇದ್ದಾರೆ, ಮಾಜಿ ಶಾಸಕರು, ಅವರು ಸೇರಿದಂಥ MLCಗಳೆಲ್ಲ ಕೂಡ ಅವರಿಗೆ ಸಾಥ್ ಕೊಟ್ಟಿರುವಂಥದ್ದು. ಹಾಗೆ ಸಿಟಿ ರವಿ ಅವರ ಪರವಾಗಿ ವಾದವನ್ನ ಮಾಡಲಿರುವಂಥವ್ರು, ವಕಾಲತ್ತನ್ನ ವಹಿಸಲಿರುವಂಥ ವಕೀಲರು ಕೂಡ ಅಲ್ಲಿರುವಂಥದ್ದನ್ನ ಗಮನಿಸ್ಬೋದು. ಈಗ ಆಲ್ರೆಡಿ ಬಿಜೆಪಿ ನಾಯಕರ ದಂಡ ಇದೆ ಅಲ್ಲಿ. UK27 ಅಂದರೆ ಉಮೇಶ್ ಕತ್ತಿ ಅವರ ಹೋಟ್ಲ್ ಅದು. ಆ ಒಂದು ಹೋಟೆಲ್ನಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಸಭೆಯನ್ನ ಸೇರಿದ್ರು. ಏನ್ ಮಾಡಬೇಕು, ಏನು ಎತ್ತ ಪ್ರತಿಭಟನೆ ಯಾವ ರೀತಿಯಾಗಿರಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಗಿತ್ತು. UK27 ಅನ್ನುವಂಥದ್ದು ಅದೊಂಥರ ಬಿಜೆಪಿ ನಾಯಕರು ಯಾವಾಗಲೇ ಆಗಲಿ, ಯಾವ ಸಂದರ್ಭದಲ್ಲೇ ಆಗಲಿ, ಒಂದು ಮೀಟಿಂಗ್ ಅಥವಾ ಒಂದು ಔತಣಕೂಟ ಏನಾದರೂ ಏರ್ಪಡಿಸುವಂಥ ಸಂದರ್ಭದಲ್ಲಿ ಆ ಒಂದು ಹೋಟ್ಲಲ್ಲೇ ಆಲ್ಮೋಸ್ಟ್ ಇರುತ್ತೆ. ಬಿಜೆಪಿ ನಾಯಕರ ಒಂದು ಹೋಟೆಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಭೆಯನ್ನ ಮುಗಿಸಿ ನಂತರ ವಿಜೇಂದ್ರ ಅವರು ಬೆಳಗಾವಿಯ ಕೋರ್ಟ್ ಆವರಣಕ್ಕೆ ಬಂದಿದ್ದಾರೆ. ಆ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್. ಬೆಳಗಾವಿಯ ಕೋರ್ಟ್ ಆವರಣದಲ್ಲೇ ಇದ್ದಾರೆ. ಇದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ. ಲೋಹಿತ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಂದಿದ್ದಾರೆ, ಯಾರೆಲ್ಲ ಸಾಥ್ ಕೊಟ್ಟಿದ್ದಾರೆ, ಮತ್ತು ಒಂದ್ ಕಡೆ ಏನ್ ನಿರ್ಧಾರ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರ ವಿಜೇಂದ್ರ ಅವರು ಅಲ್ಲಿ? ಪೃಥ್ವಿರಾಜ್, ಈಗಾಗಲೇ ಏನಂತಂದ್ರೆ ವಿಜೇಂದ್ರ ಆಗಿರ್ಬೋದು, ಹಾಗೆ ದಕ್ಷಿಣ ಶಾಸಕ ಅಭಯ್ ಪಾಟೀಲ್ ಆಗಿರ್ಬೋದು, ಸಂಜಯ್ ಪಾಟೀಲ್ ಆಗಿರ್ಬೋದು, ಎಲ್ಲ ಬಿಜೆಪಿ ನಾಯಕರು ಈಗ ಕೋರ್ಟ್ ಹತ್ತೆಗೆ ಬಂದಿರತಕ್ಕಂಥದ್ದು. ಈಗಾಗಲೇ ಕೋರ್ಟ್ ಆವರಣದಲ್ಲಿ ಬಂದ್ಕೊಂಡು ವಕೀಲರಿಂದ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಪಡ್ತಾ ಇದ್ದಾರೆ. ಯಾಕಂತಂದ್ರೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಾದ್ಮೇಲೆ ಅವ್ರಿಗೆ ಬೇಲ್ ಅಪ್ಲಿಕೇಶನ್ ಅನ್ನು ಹಾಕ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗ ವಕೀಲರ ಜೊತೆ ಚರ್ಚೆ ಕೂಡ ನಡೀತಾ ಇದೆ. ಸೊ ಈಗಾಗಲೇ ಏನಂತಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡೋ ನಿಟ್ಟಿನಲ್ಲಿ UK27 ಅಲ್ಲಿ ಮೀಟಿಂಗ್ ಕೂಡ ಮಾಡಲಾಗಿತ್ತು. ಆ ಮೀಟಿಂಗ್ ಮುಗಿಸ್ಕೊಂಡಿರ್ತಕ್ಕಂಥ ವಿಜೇಂದ್ರ ಅವರು ನೇರವಾಗಿ ಈಗ ಕೋರ್ಟ್ ಹಾಲ್ಗೆ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ಬಂದು ಅವ್ರನ್ನ ಯಾವಾಗ ಕರ್ಕೊಂಡ್ ಬರ್ತಾರೆ ಅನ್ನುವಂತ ಮಾಹಿತಿ ಯಾಕಂದ್ರೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಸೊ ನಾವು ದೃಶ್ಯಗಳು ನೋಡ್ತಾ ಇದೀವಿ, ಯಾವ ರೀತಿ ಬಿಜೆಪಿ ನಾಯಕರು ಇಲ್ಲಿ ಬಂದು ಅವ್ರಿಗೆ ವೇಟ್ ಮಾಡ್ತಾ ಇದಾರೆ. ಆದ್ರೆ ಪೊಲೀಸರು ಇಲ್ಲಿಗೆ ಕರ್ಕೊಂಡ್ ಬರ್ತಾರ, ಮುಂದೆ ಯಾವ ರೀತಿ ನಡೆ ಇರುತ್ತೆ ಅನ್ನೋದ್ರ ಕುರಿತು ಯಾರಿಗೂ ಕೂಡ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ಏನು ಅಂಕಲ್ಗಿ ಪೊಲೀಸ್ ಠಾಣೆಯಿಂದ ಬಿಟ್ಟಿರ್ತಕ್ಕಂಥ ಪೊಲೀಸರು ಈಗ ಮಾರ್ಗ ಮಧ್ಯೆ ನಿಂತ್ಕೊಂಡಿದ್ದಾರೆ. ಸೊ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನುವಂತ ಕ್ಲೂ ಅನ್ನು ಕೂಡ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ವಕೀಲರಿಗೂ ಕೂಡ ಸಾಕಷ್ಟು ಇರ್ತಾರೆ, ಗೊಂದಲ ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸಿಟಿ ರವಿ ಅವ್ರನ್ನ ಕರ್ಕೊಂಡ್ ಬಂದಾದ್ಮೇಲೆ ಮುಂದಿನ ಪ್ರೊಸೀಜರ್ಗಳು ಸ್ಟಾರ್ಟ್ ಆಗುತ್ತವೆ. ಸೊ ಆ ನಿಟ್ಟಿನಲ್ಲಿ ಅಲ್ಲಿವರೆಗೂ ಕೂಡ ಯಾವುದೇ ಪ್ರೊಸೀಜರ್ ಕೂಡ ಮಾಡಕ್ ಬರೋದಿಲ್ಲ. ಸೊ ಅವ್ರು ಬಂದಾದ್ಮೇಲೆ ಅವ್ರ ಮೇಲೆ ಹಾಕಿರ್ತಕ್ಕಂಥ ಚಾರ್ಜ್ಗಳೇನು, ಓಕೆ, ಇಲ್ಲಿ ಕದ್ದು ಮುಚ್ಚಿ ಮಾಡುವಂತದ್ದೇನಿದೆ ಅಂತ ಪೊಲೀಸರು ಇಷ್ಟೊಂದೆಲ್ಲ ಯಾಕೆ ಎಲ್ಲಿಗೋ ಕರ್ಕೊಂಡು ಹೋಗೋದು? ಫಸ್ಟ್ ಖಾನಾಪುರ, ಆಮೇಲೆ ಅಂಕಲ್ಗಿ, ಮೂರ್ ಜಿಲ್ಲೆ ಸುತ್ತಾಡಿಸ್ತಾರೆ. ಅದಾದ್ಮೇಲೆ ಈಗ ಬೆಳಗಾವಿಗೆ ಹೋಗ್ಬೇಕೋ ಬೇಡವೋ ಅನ್ನುವಂತ ಗೊಂದಲ ಕೂಡ ಮುಂದುವರೆದಿರುವಂತದ್ದು ಯಾಕಿವೆಲ್ಲ ಅಂತ? ಪೃಥ್ವಿರಾಜ್, ನಿನ್ನೆಯಿಂದಲೂ ಕೂಡ ಸಾಕಷ್ಟು ರಾಜಕೀಯ ಹೈಡ್ರಾಮಾ ಇಲ್ಲಿ ನಡೀತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸದನದಲ್ಲಿ ಆಗಿರುವಂತಹ ವಿಚಾರ ಫಸ್ಟ್ ಆಫ್ ಆಲ್ ಪೊಲೀಸರ ಸುಪರ್ದಿಗೆ ಬರಲ್ಲ ಅನ್ನುವಂತ ಒಂದಷ್ಟು ಮಾತುಗಳನ್ನ ಇಲ್ಲಿನ ವಕೀಲರು ಹೇಳ್ತಾ ಇದ್ರು. ಇಷ್ಟಿದ್ರೂ ಕೂಡ ಇವತ್ತು ಪೊಲೀಸ್ನವರು ರಾಜಕಾರಣ ಮಾಡೋಗೋಸ್ಕರನೇ ಈ ರೀತಿ ಆಟವನ್ನ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಒಂದು ಲೂಪ್ ಹೋಲ್ಸ್ಗಳನ್ನ ತಪ್ಪಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವ್ರನ್ನ ಕೇಳಲಾಗುತ್ತೆ, ಏನಂತಂದ್ರೆ ಯಾವ ರೀತಿ ನಿಮ್ ಜೊತೆಗೆ ಟ್ರೀಟ್ ಮಾಡಲಾಗಿದೆ, ಏನೇನ್ ಮಾಡಲಾಗಿದೆ ಅನ್ನುವಂಥದ್ದು ಮಾಹಿತಿಯನ್ನ ಕೇಳಲಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕೇಳಲಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ
ಪೊಲೀಸರು ಕೂಡ ತಯಾರಿ ಮಾಡ್ಕೋಬೇಕಾಗುತ್ತೆ. ಯಾಕಂತಂದ್ರೆ ಹೆಚ್ಚು ಕಮ್ಮಿ ಏನಾದ್ರು ಲೂಪ್ ಹೋಲ್ಸ್ ಗಳು ಕಂಡು ಬಂದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆನೆ ಕೋರ್ಟ್ ಚಾರ್ಜ್ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಯಾಕಂತಂದ್ರೆ ಈಗ ಸಿ ಟಿ ರವಿ ಪರವಾಗಿರ್ತಕ್ಕಂಥ ವಕೀಲರು ಕೂಡ ಈಗ ಸಾಕಷ್ಟು ವಾದವನ್ನ ಮಾಡೋದಕ್ಕೆ ತಯಾರಾಗಿದ್ದಾರೆ. ಯಾಕಂತಂದ್ರೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ರಾತ್ರಿ ಇಡೀ ಅವ್ರನ್ನ ಕರ್ಕೊಂಡು ಓಡಾಡಿಸುವಂತ ಪರಿಸ್ಥಿತಿ ಏನಿತ್ತು. ಯಾಕಂತಂದ್ರೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಸದನದ ಒಳಗಡೆ. ಸೊ ಸದನದ ಒಳಗಡೆ ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿನ ಸಭಾಪತಿಗಳ ಅಂಡರ್ನಲ್ಲಿ ಈ ಒಂದು ಪ್ರಕರಣ ಬರುತ್ತೆ. ಅವರೇ ಈ ಒಂದು ಇತ್ಯರ್ಥ ಮಾಡ್ಬೇಕಾಗತ್ತೆ. ಸೊ ಪೊಲೀಸರು ಎಂಟ್ರಿ ಆಗೋದಕ್ಕೆ ಬರೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ವಾದವನ್ನ ಮಾಡ್ತೀವಿ ಅನ್ನೋಂತ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಪೊಲೀಸ್ನವರು ಎಲ್ಲೋ ತಮ್ಮ ಒಂದು ತಪ್ಪನ್ನ ತಪ್ಪಿಸ್ಕೊಳ್ಳೋಗೋಸ್ಕರ ಅಥವಾ ತಮ್ಮ ಒಂದು ತಪ್ಪನ್ನ ಮಾಡೋಗೋಸ್ಕರನೇ ಈ ರೀತಿಯ ಒಂದು ಹೈಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಈಗ ಕರ್ಕೊಂಡು ಹೋಗಿದ್ದಾರೆ ಸಿ ಟಿ ರವಿ ಅವರನ್ನ. ಆ ದೃಶ್ಯಾವಳಿಯನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಆ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಪ್ರಾಥಮಿಕ ಆಸ್ಪತ್ರೆ ಅಂತ ಕಾಣಿಸುತ್ತೆ ಅದು. ಆ ದೃಶ್ಯಾವಳಿಗಳನ್ನು ನೋಡುವಂಥ ಸಂದರ್ಭದಲ್ಲಿ ಕಾಣಿಸುವಂಥದ್ದು. ಇದು ಬೆಳಗಾವಿಗೆ ಹೋಗುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಯಾವುದೋ ಒಂದು ಆಸ್ಪತ್ರೆ ಇರಬೇಕು, ಅಲ್ಲಿ ಸಿ ಟಿ ರವಿ ಅವರನ್ನ ಕರ್ಕೊಂಡು ಹೋಗುವಂಥ ಕೆಲಸ ಆದಂತೆ ಕಾಣಿಸ್ತಾ ಇದೆ. ಇನ್ನು ಅದು ಮುತ್ತುಗ ಅನ್ನುವಂಥ ಊರಿದೆಯಲ್ಲ, ಅಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ. ಆನ್ ದಿ ವೇ ಹೋಗುವಂಥ ಸಂದರ್ಭದಲ್ಲಿ ಬಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಮುತ್ತುಗ ಅನ್ನುವಂಥ ಊರಿದೆ, ಅಲ್ಲಿ ಬೆಳಗಾವಿಯ ಸಮೀಪ. ಅಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ, ಅಲ್ಲಿಗೆ ಸಿ ಟಿ ರವಿ ಅವರನ್ನ ಕರ್ಕೊಂಡು ಹೋಗಲಾಗಿದೆ. ಒಳಗಡೆ ಹೋಗಿದ್ದಾರೆ ಈಗ ಆಲ್ರೆಡಿ ಸಿ ಟಿ ರವಿ ಅವರು. ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ಯಾವಾಗಲೇ ತೋರಿಸ್ತಾ ಇದ್ವಿ. ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೋ ಅಥವಾ ಮೆಡಿಕಲ್ ರಿಪೋರ್ಟನ್ನು ಪಡೆದುಕೊಳ್ಳೋದಿಕ್ಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಒಳಗಡೆ ಹೋಗಿದ್ದಾರೆ ಸಿ ಟಿ ರವಿ ಅವರು. ಹಾಗೆ ಪೊಲೀಸರ ಭದ್ರತೆ ನಡುವೆ ನಿಮಗೆ ತೋರಿಸ್ತಾ ಇದ್ವಿ. ಆಯುಷ್ಮಾನ್ ಆರೋಗ್ಯ ಕೇಂದ್ರ, ಅದು ಆಯುರ್ವೇದ ಹಾಸ್ಪಿಟಲ್, ಅಲ್ಲಿಗೆ ಕರ್ಕೊಂಡು ಹೋಗಲಾಗಿದೆ. ಫ್ರೆಶ್ ಅಪ್ ಆಗ್ಲಿಕ್ಕೆ ಏನಾದರೂ ಹೋಗಿದ್ದಾರಾ ಗೊತ್ತಿಲ್ಲ. ಅದನ್ನು ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಗಂಧಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಗಂಧಿ, ನೋಡ್ತಾ ಇದ್ವಿ ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗಿರುವಂಥದ್ದು ಸಿ ಟಿ ರವಿ ಅವರನ್ನ. ಯಾಕೆ ಅಂದರೆ ಅಲ್ಲೇನಾದರೂ ಅಂದರೆ ಮೆಡಿಕಲ್ ರಿಪೋರ್ಟನ್ನು ಕೊಡಬೇಕಲ್ಲ, ಆ ಕಾರಣಕ್ಕೋಸ್ಕರನ ಅಥವಾ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೋಸ್ಕರನ ಅಥವಾ ಅವ್ರು ಏನಾದರೂ ಸ್ವಲ್ಪ ರೆಸ್ಟಿಗೆ ಅಂತ ಏನಾದರೂ ಕೇಳಿರುವಂಥದ್ದು, ಏನು ಮಾಹಿತಿ ಸಿಗ್ತಾ ಇದೆ? ಪೃಥ್ವಿರಾಜ್, ಏನು ಈಗ ಕೋರ್ಟ್ಗೆ ಹಾಜರುಪಡಿಸುವ ಸಂದರ್ಭದಲ್ಲಿ ಮೊದಲು ವೈದ್ಯಕೀಯ ತಪಾಸಣೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಈಗ ಬೆಳಗಾವಿಯ ಮುತ್ತುಗಾ ಬಳಿ ಇರತಕ್ಕಂತಹ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇದು ಸಿ ಟಿ ರವಿ ಅವರನ್ನ ಕರೆದುಕೊಂಡು ಬರಲಾಗಿದೆ. ಇಡೀ ರಾತ್ರಿ ನಿನ್ನೆ ಬೆಳಗಾವಿ ಜಿಲ್ಲೆಯಾದ್ಯಂತ ಅವ್ರನ್ನ ಓಡಾಡಿಸಲಾಗಿತ್ತು. ಈಗ ಸದ್ಯ ಏನು ಮುತ್ತುಗಾದಲ್ಲಿ ಆರೋಗ್ಯ ತಪಾಸಣೆಯನ್ನು ನಡೆಸಿ ಬಳಿಕ ಬೆಳಗಾವಿಯ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಹೀಗಾಗಿ ಈಗ ಸದ್ಯ ಸ್ಕಾರ್ಪಿಯೋ ವಾಹನದಲ್ಲಿ ಸಿ ಟಿ ರವಿ ಅವರನ್ನ ಆಯುಷ್ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತರಲಾಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಅವರಿಗೆ ತಲೆಗೆ ಆಗಿರ್ತಕ್ಕಂಥ ಗಾಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದು ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಜೊತೆಗೆ ಈಗ ಕೋರ್ಟ್ಗೆ ಹಾಜರುಪಡಿಸಬೇಕಿದೆ. ಹಾಗಾಗಿ ಅವರನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗ್ತಕ್ಕಂಥದ್ದು. ಸದ್ಯ ಈ ಒಂದು ಸಿ ಟಿ ರವಿ ಅವರನ್ನ ಕರೆದುಕೊಂಡು ಹೋಗುವಂತಹ ವಾಹನಗಳು ಅಂದ್ರೆ 10ಕ್ಕೂ ಹೆಚ್ಚು ವಾಹನಗಳಲ್ಲಿ ಬಿಗಿ ಭದ್ರತೆಯಲ್ಲಿ ಅವ್ರನ್ನ ಕರೆದುಕೊಂಡು ಹೋಗಲಾಗ್ತದೆ. ಪ್ರಮುಖವಾಗಿ ಏನು ಅಂತಂದ್ರೆ 3 ಜನ ಡಿವೈಎಸ್ಪಿಗಳು ಎಸಿಪಿಗಳು ಈ ಒಂದು ಕಾರ್ಯಾಚರಣೆ ಇರ್ತಕ್ಕಂಥದ್ದು. ಸಾಕಷ್ಟು ಬಿಗಿ ಭದ್ರತೆಯಲ್ಲಿ ಇವ್ರನ್ನ ಶಿಫ್ಟ್ ಮಾಡಲಾಗಿದೆ. ಸದ್ಯ ಅಂಕಲ್ಗಿ ಪೊಲೀಸ್ ಠಾಣೆ, ಅದು ಬೆಳಗಾವಿ SP ಲಿಮಿಟ್ ಬರುತ್ತೆ, ಅಲ್ಲಿ ಬೆಳಗ್ಗೆ 4:00 ಅಲ್ಲಿ ಕರ್ಕೊಂಡ್ ಬಂದಿರುವಂತಹ ಮಾಹಿತಿ ಇದೆ. ಅಲ್ಲಿ ಅವ್ರನ್ನ ಫ್ರೆಶ್ ಅಪ್ ಮಾಡಕ್ಕೆ ಅವಕಾಶವನ್ನು ಕೂಡ ಪೊಲೀಸರು ಕಲ್ಪಿಸಿದ್ರು. ಸದ್ಯ ಈಗ ಮುತ್ತುಗಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತರಲಾಗಿರ್ತಕ್ಕಂಥದ್ದು. ಇಲ್ಲಿ ವೈದ್ಯಕೀಯ ತಪಾಸಣೆಯ ಬಳಿಕ ಅವ್ರನ್ನ ಬೆಳಗಾವಿಯ ಬಿಮ್ಸ್ ಬದಲಾಗಿ ನೇರವಾಗಿ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಮಾಹಿತಿಗಳಿದೆ ಪೃಥ್ವಿರಾಜ್. ಅಲ್ಲ, ರಿಪೋರ್ಟ್ಸ್ನೆಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ, ಆ ವ್ಯವಸ್ಥೆಗಳೆಲ್ಲ ಇದೆಯಂತ ಒಂದು ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ? ಸಾಮಾನ್ಯವಾಗಿ ವೈದ್ಯಕೀಯ ಪರೀಕ್ಷೆಗೆ ಏನ್ ಬೇಕಾದಂತದ್ದೆಲ್ಲ BP, ಶುಗರ್ ಆಗಿರ್ಬೋದು ಮತ್ತೆ ಇತರ ಯಾವ್ದಾದ್ರು ಕಾಯಿಲೆ ಇದೆಯಾ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಅದನ್ನ ಬಳಿಕ ಅವ್ರನ್ನ ಅಲ್ಲಿಂದ ಶಿಫ್ಟ್ ಮಾಡಕ್ಕೆ ತಯಾರಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ವೈದ್ಯಕೀಯ ತಪಾಸಣೆ ಕಾರ್ಯ ಈಗ ಆರಂಭಗೊಂಡಿದೆ. ಇಲ್ಲಿ ACP ದರ್ಜೆ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿ ಮೊಕ್ಕಾಮನ್ನ ಹೂಡಿದ್ದಾರೆ ಪೃಥ್ವಿರಾಜ್. ಓಕೆ ಚಂದ್ರಕಾಂತ್, ಸುಗಂಧಿ, ಈಗ ಕರ್ಕೊಂಬಂದ್ರಲ್ಲ ಅಂಕಲಗಿಯಿಂದ ಸೀದಾ ಬೆಳಗಾವಿ ಕರ್ಕೊಂಬರಲಾಗ್ತಾ ಇತ್ತಲ್ಲ, ಮೇನ್ ರೋಡಲ್ಲಿ ಬಂದಿದ್ದ ಅಥವಾ ಯಾವುದಾದ್ರೂ ಶಾರ್ಟ್ ಕಟ್ಟಲ್ಲಿ ಬಂದಿದ್ದ? ಯಾಕೆಂದರೆ ಮೇನ್ ರೋಡಲ್ಲಿ ಬಂದಂಥ ಸಂದರ್ಭದಲ್ಲಿ ಕಾರ್ಯಕರ್ತರುಗಳಿಗೆ ಗೊತ್ತಿರುತ್ತೆ, BJP ನಾಯಕರುಗಳಿಗೂ ಕೂಡ ಗೊತ್ತಿರುತ್ತೆ, ಅಲ್ಲಿ ಏನಾದರೂ ಮಧ್ಯ ಏನಾದರೂ ಆಗ್ಬಿಡುತ್ತೆ ಅನ್ನುವಂಥ ಒಂದು ಮುನ್ನೆಚ್ಚರಿಕೆ ಕೂಡ ಇರುತ್ತೆ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಅಥವಾ ಇದೇ ಮೇನ್ ರೋಡೇನಾ?
ಕೂಡ ರಸ್ತೆಯನ್ನ ಬದಲು ಮಾಡಿದ್ರು ಪೊಲೀಸರು. ಯಾಕಂದ್ರೆ ಅಂಕಲ್ಗಿಂದ ನೇರವಾಗಿ 32 ಕಿಲೋಮೀಟರ್ ಬಂದ್ರೆ ಅದು ಬೆಳಗಾವಿ ಬರುತ್ತೆ. ಆದ್ರೆ ಅಲ್ಲಿವರೆಗೂ ಬರಲಿಲ್ಲ ಅವರು. ಏನು ಅಂತಂದ್ರೆ ಇಲ್ಲಿ ಅಲ್ಲಿ ಒಂದು ಮುಚ್ಚಂಡಿ ಬಳಿಯಲ್ಲಿ ಮಾರ್ಗವನ್ನ ಬದಲಾವಣೆ ಮಾಡಿದ್ರು. ಅಲ್ಲಿ ಮಾರ್ಗವನ್ನ ಬದಲಾವಣೆ ಮಾಡಿ ನೇರವಾಗಿ ಮುತ್ತಗಾಗೆ ಕರೆತರತಕ್ಕಂಥದ್ದು. ಮುತ್ತಗ ಮಾರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರತಕ್ಕಂತಹ ಒಂದು ಆಸ್ಪತ್ರೆಗಿದೆ. ಇಲ್ಲಿಂದ ನೇರವಾಗಿ ಕೋರ್ಟ್ಗೆ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ, ಅಲ್ಲಿಗೆ CT ರವಿ ಅವರನ್ನ ಕರ್ಕೊಂಡು ಹೋದಂಥ ದೃಶ್ಯಾವಳಿಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಇನ್ನೂ ಒಂದು ಕಡೆ ಬೆಳಗಾವಿಯ ಕೋರ್ಟ್ ಆವರಣದಲ್ಲಿ BJP ನಾಯಕರೆಲ್ಲರೂ ಕೂಡ ಬಂದು ಸೇರ್ಕೊಂಡಿದ್ದಾರೆ. ವಿಜೇಂದ್ರ ಅವರು ಇದ್ದಾರೆ, BJP ರಾಜ್ಯಾಧ್ಯಕ್ಷರು. ಇನ್ನು ಅಲ್ಲಿನ ಬೆಳಗಾವಿಯ ಶಾಸಕರಾಗಿರುವಂಥ ಅಭಯ್ ಪಾಟೀಲ್ ಇದ್ದಾರೆ, MLC ಆಗಿರುವಂಥ ರವಿಕುಮಾರ್ ಅವರು ಇರುವಂಥದ್ದು, ಮತ್ತು ಒಂದು ಕಡೆ ಸಂಜಯ್ ಪಾಟೀಲ್ ಮಾಜಿ ಶಾಸಕರು ಅವರು ಕೂಡ ಇದ್ದಾರೆ. ಈ ರೀತಿಯಾಗಿ BJP ನಾಯಕರ ದಂಡು ಬೆಳಗಾವಿಯ ಕೋರ್ಟ್ ಆವರಣದ ಒಳಗಡೆ ಬರ್ತಾ ಇದ್ದಾರೆ. ಹಾಗೆ ವಕೀಲರು ಕೂಡ ಸಿದ್ಧರಾಗಿದ್ದಾರೆ CT ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಾಡುವಂತ ನಿಟ್ಟಿನಲ್ಲಿ. ಮತ್ತೊಂದು ಕಡೆ ಅವಾಗಲೇ ಕೆಲವೊಂದು ಪಾಯಿಂಟ್ಸ್ ಹೇಳ್ತಾ ಇದ್ದೇನೆ. ಇದು ವಿಧಾನಮಂಡಲದ ಅಂದರೆ ವಿಧಾನಸಭೆ ವಿಧಾನ ಪರಿಷತ್ನ ಒಳಗಡೆ ಏನೇ ಆದಂಥ ಸಂದರ್ಭದಲ್ಲಿ ಅಲ್ಲಿನ ಕಸ್ಟೋಡಿಯನ್ ಅಂತ ಬಂದಾಗ ವಿಧಾನ ಪರಿಷತ್ತದ್ದು ಸಭಾಪತಿ ಇರ್ತಾರೆ. ಇನ್ನು ವಿಧಾನಸಭೆ ಅಂತ ಬಂದಂಥ ಸಂದರ್ಭದಲ್ಲಿ ಸ್ಪೀಕರ್ ಇರ್ತಾರೆ, ಅಲ್ಲಿನ ಕಸ್ಟೋಡಿಯನ್. ಏನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಥವಾ ಏನೇ ಒಂದು ತೀರ್ಪನ್ನು ಕೊಡೋದಾಗ್ಲಿ, ರೂಲನ್ನು ಕೊಡೋದಾಗ್ಲಿ, ಅದೆಲ್ಲವೂ ಕೂಡ ವಿಧಾನ ಪರಿಷತ್ನ ಸಭಾಪತಿಗೆ, ವಿಧಾನಸಭೆಯಲ್ಲಿ ಸ್ಪೀಕರ್ಗೆ ಮಾತ್ರ ಅಧಿಕಾರ ಇದೆ. ಇಂತಹ ಸಂದರ್ಭದಲ್ಲಿ CT ರವಿ ಅವ್ರನ್ನ ಕರ್ಕೊಂಬಂದು ಹೊರಗಡೆ ನಂತರ ಅಲ್ಲಿ ಕೇಸನ್ನ ಹಾಕಿರುವಂಥದ್ದು ಅದೆಲ್ಲವೂ ಕೂಡ ಯಾವ ರೀತಿಯಾಗಿ ವ್ಯಾಲಿಡ್ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ತನಿಖೆಯನ್ನ ಮಾಡ್ಬೋದಾ ಇಲ್ವಾ ಅನ್ನುವಂಥದ್ದು ಕೂಡ ಟೆಕ್ನಿಕಲ್ ಗ್ರೌಂಡ್ಸ್ ಅಲ್ಲಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ಯಾಕೆಂದ್ರೆ ಇಲ್ಲಿ ವಿಧಾನ ಪರಿಷತ್ನ ಒಳಗಡೆ CT ರವಿಯವರು ಅಂದಿದ್ದಾರೆ ಅನ್ನುವಂಥ ಆರೋಪ ಮಾಡಲಾಗ್ತಾ ಇದೆ. ಇಲ್ಲ, ಅವರ ಏನು ಅಂದಿಲ್ಲ ವಿಧಾನ ಪರಿಷತ್ನ ಒಳಗಡೆ ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ನ ನಾಯಕರ ಆರೋಪಕ್ಕೆ BJP ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆ ರೀತಿಯಾಗಿ ಏನು ಅಂದೇ ಇಲ್ಲ. ನಮಗೂ ಕೇಳಿಸ್ಬೇಕಾಗಿತ್ತಲ್ವಾ, ಅಲ್ಲೇ ಇದ್ವಲ್ಲ ನಾವು, ಸುಮ್ಮನೆ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ BJP ನಾಯಕರು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ರೂಲ್ ಕೊಡಬೇಕಾಗಿದ್ದಂಥ ಸಭಾಪತಿಗಳು ಅವರವರ ಮನಸಾಕ್ಷಿಗೆ ಒಳಪಡುತ್ತೆ ಇದು ಅಂತ ಹೇಳಿ ನಂತರ ಅನಿರ್ದಿಷ್ಟಾವಧಿಗೆ ಸದನವನ್ನ ಮುಂದೂಡಿಕೆ ಮಾಡಿರುವಂಥದ್ದು. ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡಬೇಕಾದಂಥ ವಿಚಾರಗಳು. ಸೊ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ತೀರ್ಮಾನ ಆಗುತ್ತೆ, ತೀರ್ಪು ಬರುತ್ತೆ, ಏನಾಗುತ್ತೆ ಅನ್ನುವಂಥದ್ದೇ ಈಗಿರುವಂಥ ಕುತೂಹಲ. ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ. ಬೆಳಗಾವಿ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ. ನಾನು ಅದಕ್ಕೆ ಈಗಾಗಲೇ ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾನು ಮಾತಾಡ್ತೀನಿ. ಯಾಕೆ ಸರ್ ಈ ರೀತಿ? ಇದು ತಾನಾಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ, ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ. ಎಲ್ಲದಕ್ಕೂ ಲೆಕ್ಕ ಚುಕ್ತಾ ಗಾಯ ಆಗಿದೆ ಸರ್, ಲೆಕ್ಕ ಚುಕ್ತಾ ಆಗೇ ಆಗುತ್ತೆ. ಆರೋಗ್ಯ ತಪಾಸಣೆ ಆಗಿದೆ ಸರ್? ಇಲ್ಲ, ಯಾವ ಕಾರಣಕ್ಕೆ ಕಸ್ಟಡಿಗೆ ತಗೊಂಡಿಗೆ ಅನ್ನೋದನ್ನು ಹೇಳಿಲ್ಲ, FIR ಕೊಟ್ಟಿಲ್ಲ. ಮತ್ತು ಜನಪ್ರತಿನಿಧಿ ಆ ರೀತಿ ನಡೆಸ್ಕೊಂಡಿಲ್ಲ. ಸರ್ ರಾತ್ರಿ ಎಲ್ಲ ಎಲ್ಲಿ ಸುತ್ತಾಡಿದ್ರಿ ಸರ್? ರಾತ್ರಿಡೀ 3 ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ. ಬೆಳಗಾವಿ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ. ನಾನು ಅದಕ್ಕೆ ಈಗಾಗಲೇ ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾನು ಮಾತಾಡ್ತೀನಿ. ಯಾಕೆ ಸರ್ ಈ ರೀತಿ? ಇದು ತಾನಾಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ, ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ. CT ರವಿ ಅವರು ಹೇಳ್ತಾ ಇದ್ರು ಎಲ್ಲದಕ್ಕೂ ಕೂಡ ಲೆಕ್ಕ ಚುಕ್ತಾ ಮಾಡ್ತೀವಿ, ಆಗುತ್ತೆ, ಸರ್ವಾಧಿಕಾರಿ ಸರ್ಕಾರ ಇದು ಅಂತ ಆರೋಪವನ್ನ ಮಾಡ್ತಾ ಇದ್ರು. ಹಾಗೆ ಬೆಳಗಾವಿ, ಧಾರವಾಡ, ಬಾಗಲಕೋಟೆಯಲ್ಲೆಲ್ಲ ನನ್ನನ್ನು ಸುತ್ತಾಡಿಸಿದ್ದಾರೆ. ಈಗ ಬೆಳಗಾವಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನ ಕೂಡ ಕೊಡಿಸಿಲ್ಲ, ಮೆಡಿಕಲ್ ಟೆಸ್ಟ್ ಕೂಡ ಆಗಿಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ರು CT ರವಿ ಅವರು. ಅಂಕಲಗಿ ಪೊಲೀಸ್ ಠಾಣೆಯಲ್ಲಿ ಹೊರಬಂದಂಥ ಸಂದರ್ಭದಲ್ಲಿ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಂಥ ಸಂದರ್ಭ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ CT ರವಿ ಅವರನ್ನ. ಅದಕ್ಕೂ ಮುಂಚೆ ಇರುವಂಥ ಪ್ರೊಸೀಜರ್ಗಳನ್ನು ಪೊಲೀಸರು ಪೂರೈಸ್ತಾ ಇದ್ದಾರೆ ಈಗ.